ಸೆಪ್ಟೆಂಬರ್ 1 2025 ಭಾರತದ ಶುಗರ್ ಇಂಡಸ್ಟ್ರಿಗೆ ಒಂದು ದೊಡ್ಡ ದಿನ ಆಗಿತ್ತು. ಭಾರತ ಸರ್ಕಾರ ಕಬ್ಬಿನಿಂದ ಎಥೆನಾಲ್ ಉತ್ಪಾದನೆ ಮೇಲಿನ ಈ ರಿಸ್ಟ್ರಿಕ್ಷನ್ಸ್ಗಳನ್ನು ತೆಗೆದುಹಾಕ್ತು. ಅದೇ ದಿನ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ಗೊತ್ತಾ, E20 ಇಂಧನದ ಬಳಕೆ ವಿರುದ್ಧನೂ ಕೂಡ ಅರ್ಜಿಯನ್ನು ಸಹ ವಜಾಗೊಳಿಸ್ತು. ಇದರ ಪರಿಣಾಮ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ಸಕ್ಕರೆ ಷೇರುಗಳು 20% ಹೆಚ್ಚಿತು. ಹಾಗಾದ್ರೆ E20 ಇಂಧನ ಅಂದ್ರೆ ಏನು? ಇದು EBP ಅಂದ್ರೆ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ನ ಒಂದು ವಿಧ ಅಂತ ಹೇಳ್ಬೋದು. ಎಥೆನಾಲ್ ಬ್ಲೆಂಡಿಂಗ್ ನ ನೀವು ನೋಡೋದಾದ್ರೆ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುತ್ತೆ. ಅಂದ್ರೆ ಸರ್ಕಾರ ಪೆಟ್ರೋಲ್ ನಲ್ಲಿ 20% ಎಥೆನಾಲ್ ಮಿಶ್ರಣ ಮಾಡೋದಕ್ಕೆ ಬಯಸ್ತಾ ಇದೆ. ಸರ್ಕಾರದ ಪ್ರಕಾರ ಇದರಿಂದ ಪೆಟ್ರೋಲ್ ಮೇಲಿನ ಅವಲಂಬನೆ ಏನಾಗುತ್ತೆ, ಕಡಿಮೆ ಆಗ್ಬೋದು ಅಂತ. ಇನ್ನು ಇಂಗಾಲದ ಹೊರಸೂಸುವಿಕೆ ಅಂತ ಏನ್ ಹೇಳ್ತೀವಿ, ಅದು ಕೂಡ ಕಡಿಮೆ ಆಗತ್ತೆ. ಹಾಗೇನೆ ಭಾರತದ ಕೃಷಿ ಕ್ಷೇತ್ರವನ್ನ ನಾವು ನೋಡಿದಾಗ ಇದರಿಂದ ಸ್ವಲ್ಪ ಇಂಪ್ರೂವ್ ಸಹ ಆಗ್ಬೋದು ಅಂತ ಸರ್ಕಾರ ನಂಬಿರೋದು. ಹಾಗಾದ್ರೆ E20 ಇಂಧನ ಇಷ್ಟೊಂದು ಉಪಯೋಗ ಆಗ್ತದೆ ಅಂತಂದ್ರೆ ಇದರ ಬಳಕೆಯನ್ನ ನಿಲ್ಲಿಸೋದಕ್ಕೆ ಯಾಕೆ ಪ್ರಯತ್ನ ಪಟ್ರು? ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಎಥೆನಾಲ್ ಬ್ಲೆಂಡಿಂಗ್ ಅಂತ ಏನ್ ಕರಿತೀವಿ ಆ ಕಾರ್ಯಕ್ರಮವನ್ನ ವಿಶ್ಲೇಷಣೆ ಮಾಡ್ತೀವಿ. ಮೊದಲು ನಾವೇನ್ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಈ ಕಾರ್ಯಕ್ರಮದ ಪ್ರಮಾಣ ಮತ್ತೆ ಅದರ ಒಂದು ಕಾರ್ಯವಿಧಾನಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಈ ಬದಲಾವಣೆಯಿಂದ ಕಂಪನಿಗಳಿಗೆ ಅಂದ್ರೆ ರೈತರು, ಆರ್ಥಿಕತೆ ಮತ್ತೆ ಈ ಒಂದು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ನೋಡ್ಕೊಂಬರೋಣ. ಇನ್ನು ಈ ಮಾರ್ಕೆಟ್ನ ಒಂದು ಪ್ರತಿಕ್ರಿಯೆನ ನಾವು ನೋಡಿದಾಗ ಇದ್ರ ಮೂಲಕ ಕಾರ್ಯಕ್ರಮದ ಪ್ರತಿರೋಧಕ್ಕೆ ಕಾರಣವೇನು ಅನ್ನೋದನ್ನ ಕೂಡ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ವಿಡಿಯೋದ ಕೊನೆಗೆ ಸ್ಟ್ರಾಟಜಿಕ್ ಬೆನಿಫಿಟ್ಸ್ ಹಾಗೆ ಲಾಂಗ್ ಟರ್ಮ್ ವಯಬಿಲಿಟಿ ಅಂದ್ರೆ ಏನು ಅಂತ ನಾವು ನೋಡೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲು ಎಥೆನಾಲ್ ಬ್ಲೆಂಡಿಂಗ್ ಕಾರ್ಯಕ್ರಮದ ವಿವರಗಳನ್ನ ಅರ್ಥ ಮಾಡ್ಕೊಳ್ತಿದ್ವಿ. ಎಥೆನಾಲ್ ಬ್ಲೆಂಡಿಂಗ್ ಅಂತ ಅಂದ್ರೆ ಈ ಕಾರ್ಯಕ್ರಮದ ಗುರಿ ಪೆಟ್ರೋಲ್ ನಲ್ಲಿ 20% ಎಥೆನಾಲ್ ಮಿಶ್ರಣ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋದು. ಅಂದ್ರೆ E20 ಬಳಕೆಯನ್ನ ಸಾಧಿಸೋದು. ಜುಲೈ 2025 ನಾವು ನೋಡೋದಾದ್ರೆ ಭಾರತದಲ್ಲಿ 19.93% ಈ ಬ್ಲೆಂಡಿಂಗ್ ಈಗಾಗಲೇ ಸಾಧನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾವು E20 ಅನ್ನ ಸಾಧಿಸೋ ಹತ್ರದಲ್ಲಿದ್ದೀವಿ ಅಂತ. ಆದ್ರೆ ಎಥೆನಾಲ್ ಬ್ಲೆಂಡಿಂಗ್ ಅಷ್ಟು ಸುಲಭ ಅಲ್ವೇ ಅಲ್ಲ. ಇಡೀ ನಮ್ಮ ದೇಶಕ್ಕೆ E20 ಅನ್ನ ಮಾತ್ರ ಒದಗಿಸಲು 1020 crores ಲೀಟರ್ ಇಂಧನ ಎಥೆನಾಲ್ ಅಗತ್ಯ ಇದೆ ಅಂತ ಹೇಳಿರೋದು. ಇದ್ರ ಜೊತೆಗೆ ಕೈಗಾರಿಕೆ ಹಾಗೇನೆ ಈ ಒಂದು ಕುಡಿಯುವ ನೀರು ಅಂತ ಏನ್ ಹೇಳ್ತೀವಿ ಅದನ್ನು ಸಹ ಅಂದ್ರೆ ಆಲ್ಕೋಹಾಲ್ ಅನ್ನ ಸಹ ಸೇರಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟು ಬೇಡಿಕೆ ನೀವು ನೋಡೋದಾದ್ರೆ 1350 crores ಲೀಟರ್ಗಳಿಗೆ ಹೆಚ್ಚಾಗತ್ತೆ. ಇನ್ನು ಉದ್ಯಮ ವಿಶ್ಲೇಷಕರ ಪ್ರಕಾರ ಈ ಒಂದು ಸಪ್ಲೈ ಅಂದ್ರೆ ಈ ಒಂದು ಡಿಮ್ಯಾಂಡ್ ಜೊತೆಗೆ ಪೂರೈಸಬೇಕು ಅಂತಾನೆ 1700 crores ಲೀಟರ್ಗಳ ಈ ಒಂದು ಇನ್ಸ್ಟಾಲ್ಡ್ ಕೆಪಾಸಿಟಿ ಅಗತ್ಯ ಇದೆ ಅಂತ ಹೇಳ್ತಿರೋದು. ನೀವೇ ಒಂದ್ಸತಿ ಯೋಚನೆ ಮಾಡಿ, ಪ್ಲಾಂಟ್ ನಿರ್ವಹಣೆನ ನಾವು ನೋಡೋದಾದ್ರೆ ಇದರಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೆ ಈ ಒಂದು ಕಾರ್ಯಾಚರಣೆಯ ದಕ್ಷತೆ ಇದ್ರ ಕೊರತೆಯಿಂದನೇ ಈ ನಾವು ಬೇಡಿಕೆ ಅಂತ ಏನ್ ಹೇಳ್ತೀವಿ ಅದಕ್ಕೆ ಹೆಚ್ಚು ಸಾಮರ್ಥ್ಯದ ಅಗತ್ಯ ಇರುತ್ತೆ. ಅನ್ಫಾರ್ಚುನೇಟ್ಲಿ ಎಥೆನಾಲ್ ಸಪ್ಲೈನ ನೀವು ನೋಡೋದಾದ್ರೆ ಇದೇ ವರ್ಷ ಅಂದ್ರೆ ESY 2024 ಹಾಗೆ 25 ರಲ್ಲಿ ಭಾರತದ ಈ ಒಂದು ಆನ್ಯುಯಲ್ ಎಥೆನಾಲ್ ಈ ಒಂದು ಉತ್ಪಾದನಾ ಸಾಮರ್ಥ್ಯ ನೀವು ನೋಡೋದಾದ್ರೆ 1822 ಅಂದ್ರೆ ಈ ಕ್ರೋರ್ಸ್ ಲೀಟರ್ಗಳಷ್ಟಿತ್ತು. ಅದೇ ESY ನವೆಂಬರ್ನಿಂದ ಅಕ್ಟೋಬರ್ನವರೆಗೆ ಕೂಡ ಇರುತ್ತೆ. ಈ ಒಂದು ಕೆಪಾಸಿಟಿಯನ್ನ ಸಾಧಿಸಬೇಕು ಅಂತಂದ್ರೆ 499 ಡಿಸ್ಟಿಲರಿಗಳ ಕೊಡುಗೆನೂ ಕೂಡ ಇರುತ್ತೆ. ಹಾಗೇನೆ ಈ ಇಡೀ ಸಮೀಕರಣದಲ್ಲಿ ಕಬ್ಬು ಒಂದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಭಾರತದ ಒಟ್ಟು ಎಥೆನಾಲ್ ನ 45% ಕಬ್ಬಿಂದನೇ ಉತ್ಪಾದನೆ ಆಗೋದು. ಕಬ್ಬಿನಿಂದ ನಾವು ನೋಡೋದಾದ್ರೆ ಎಥೆನಾಲ್ ಅನ್ನ 3 ವಿಧಾನಗಳಲ್ಲಿ ಉತ್ಪಾದಿಸಲಾಗುತ್ತೆ. ಈ 3 ವಿಧಾನಗಳ ಅಂದ್ರೆ ಎಕನಾಮಿಕ್ಸ್ ಮತ್ತೆ ಪಾಲಿಸಿಸ್ ಬೇರೆ ಬೇರೆನೆ ಇರುತ್ತೆ. ಈಗ ಈ 3 ವಿಧಾನಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸಿ ಹೆವಿ ಮೊಲಾಸಸ್ ಬರುತ್ತೆ. ಮೊಲಾಸಸ್ ಸಕ್ಕರೆ ಉತ್ಪಾದನೆಯ ಒಂದು ಉಪ ಉತ್ಪನ್ನ ಬೈ ಪ್ರಾಡಕ್ಟ್ ಆಗಿದೆ. ನೋಡಿ, ಕಬ್ಬಿನಿಂದ ಗರಿಷ್ಠ ಸಕ್ಕರೆಯನ್ನ ನಾವು ತಗೊಂಡ್ರೆ ಅದಾದ್ಮೇಲೆ ಸಿ ಹೆವಿ ಮೊಲಾಸಸ್ ಉಳ್ದೋಗತ್ತೆ. ಈ ಮೊಲಾಸಸ್ ಅನ್ನ ಫರ್ಮೆಂಟ್ ಮಾಡಿಕೊಂಡು ಇದರಿಂದ ಎಥೆನಾಲ್ ಅನ್ನ ತಯಾರಿಸಲಾಗುತ್ತೆ. ಈಗ ನೋಡಿ, ಸಿ ಹೆವಿ ಮೊಲಾಸಸ್ ಬಳಸಿದ್ರೆ ಕಬ್ಬಿನಿಂದ ಈ ಒಂದು ಮ್ಯಾಕ್ಸಿಮಮ್ ಸಕ್ಕರೆ ಉತ್ಪಾದನೆ ಆಗತ್ತೆ ಅಲ್ವಾ. ಆದ್ರೆ ಇದರಿಂದ ಪ್ರತಿ ಟನ್ಗೆ ಅತ್ಯಂತ ಕಡಿಮೆ ಎಥೆನಾಲ್ ಉತ್ಪಾದನೆ ಆಗತ್ತೆ. ಇದಾದ್ಮೇಲೆ ಬಿ ಹೆವಿ ಮೊಲಾಸಸ್ ಬರುತ್ತೆ. ಇದರ ಉತ್ಪಾದನೆಯಲ್ಲಿ ಸಿ ಹೆವಿ ಮೊಲಾಸಸ್ಗಿಂತ ಕಡಿಮೆ ಸಕ್ಕರೆ ಹೊರತೆಗೆಯಲಾಗತ್ತೆ. ಇದರಿಂದ ಸಕ್ಕರೆ ಉತ್ಪಾದನೆ ಕಡಿಮೆ ಆಗತ್ತೆ. ಆದ್ರೆ ಮೊಲಾಸಸ್ ನಿಂದ ಹೆಚ್ಚು ಎಥೆನಾಲ್ ಉತ್ಪಾದಿಸೋದಕ್ಕೆ ಸಾಧ್ಯ ಆಗತ್ತೆ. ಮೂರನೇ ಮತ್ತೆ ಕೊನೆಯ ವಿಧಾನ ಅಂತಂದ್ರೆ ಡೈರೆಕ್ಟ್ ಕೇನ್ ಜ್ಯೂಸ್ ಅಂದ್ರೆ ಕಬ್ಬಿನ ರಸ ಅಥವಾ ಸಿರಪ್ ನಿಂದ ಎಥೆನಾಲ್ ಅನ್ನ ಉತ್ಪಾದನೆ ಮಾಡೋದು. ಈ ವಿಧಾನದಲ್ಲಿ ಕಬ್ಬಿನ ರಸದಿಂದ ಸಕ್ಕರೆಯನ್ನ ಹೊರತೆಗೆಯೋದಕ್ಕಾಗೋದೇ ಇಲ್ಲ. ಇಡೀ ಕಬ್ಬಿನ ರಸವನ್ನ ಎಥೆನಾಲ್ ಉತ್ಪಾದನೆ ಮಾಡೋದಕ್ಕೆ
ಅಂತಾನೆ ಬಳಸ್ತಾರೆ. ಈ ವಿಧಾನವನ್ನ ನಾವು ನೋಡೋದಾದ್ರೆ 1 ಟನ್ ಕಬ್ಬಿನಿಂದ 60 ರಿಂದ 80 ಲೀಟರ್ ಎಥನಾಲ್ ಉತ್ಪಾದನೆ ಆಗತ್ತೆ. ಆದ್ರೆ ಈ ವಿಧಾನದಿಂದನೇ ಸಕ್ಕರೆ ಉತ್ಪಾದನೆಯ ಮೇಲೆ ಒತ್ತಡ ಸಹ ಜಾಸ್ತಿ ಬೀಳ್ಬಹುದು. ಈ 3 ವಿಧಾನಗಳಿಂದ ಉತ್ಪಾದಿಸಿದ ಎಥನಾಲ್ಗೆ ಸರ್ಕಾರ ಏನ್ ಮಾಡುತ್ತೆ, ಬೇರೆ ಬೇರೆ ಬೆಲೆಗಳನ್ನ ಫಿಕ್ಸ್ ಮಾಡ್ತಾರೆ. ಈಗ ಕರೆಂಟ್ಲಿ ನಾವು ನೋಡೋದಾದ್ರೆ ಇದರ ಸಪ್ಲೈ ವರ್ಷಕ್ಕೆ ಸಿ ಹೆವಿ ಮೊಲಾಸಸ್ ಎಥನಾಲ್ ನ ಪ್ರತಿ ಲೀಟರ್ಗೆ ಅಂದ್ರೆ 57 ರೂಪೀಸ್ 97 ಪೈಸಾ ಇದೆ. ಇನ್ನು ಬಿ ಹೆವಿ ಮೊಲಾಸಸ್ ನ ಎಥನಾಲ್ ನ ಬೆಲೆ ಪ್ರತಿ ಲೀಟರ್ಗೆ 60 ರೂಪೀಸ್ 73 ಪೈಸಾ ರೂಪಾಯಿ ಇದೆ. ಹಾಗೆಯೇ ಕ್ಯಾನ್ ಜ್ಯೂಸ್ ನಾವು ನೋಡೋದಾದ್ರೆ ಈ ಎಥನಾಲ್ ನ ಬೆಲೆ ಪ್ರತಿ ಲೀಟರ್ಗೆ 65 ರೂಪೀಸ್ 62 ಪೈಸಾ ಇದೆ. ನೋಡಿ, ಆದ್ರೆ ಈ ಬೆಲೆಯ ವ್ಯತ್ಯಾಸ ಯಾಕೆ ಈ ರೀತಿ ಇದೆ? ಯಾಕೆ ಅಂತಂದ್ರೆ ಸರ್ಕಾರ ಸದ್ಯಕ್ಕೆ ಎಥನಾಲ್ ಬ್ಲೆಂಡಿಂಗ್ ಹೆಚ್ಚೋದಕ್ಕೆ ಬಯಸ್ತಾ ಇದೆ. ಅದಕ್ಕೋಸ್ಕರನೇ ಸರ್ಕಾರ ಏನ್ ಮಾಡತ್ತೆ, ಹೆಚ್ಚು ಎಥನಾಲ್ ಉತ್ಪಾದಿಸೋ ವಿಧಾನಗಳಿಗೆ ಒಂದು ಉತ್ತಮ ಬೆಲೆಗಳನ್ನ ಕೊಡತ್ತೆ. ಇದರಿಂದ ಕಂಪನಿಗಳು ಸಕ್ಕರೆಗಿಂತ ಹೆಚ್ಚು ಎಥನಾಲ್ನ ಉತ್ಪಾದನೆಯ ಮೇಲೆ ಗಮನ ಹರಿಸ್ತಾರೆ. ಇನ್ನು ಕಂಪನಿಗಳ ಬಗ್ಗೆ ಹೇಳೋದಾದ್ರೆ ಭಾರತದ ಕಬ್ಬಿನಿಂದ ಎಥನಾಲ್ ಉತ್ಪಾದನೆ ಕ್ಷೇತ್ರದಲ್ಲಿ 4 ಕಂಪನಿಗಳು ತುಂಬಾ ಸ್ಟ್ರಾಂಗ್ ಪ್ರಾಬಲ್ಯನ ಹೊಂದಿದೆ. ಈ ಕಂಪನಿಗಳನ್ನ ನಾವು ನೋಡಿದ್ರೆ ಅತಿ ಹೆಚ್ಚು ಈ ಒಂದು ಸ್ಥಾಪಿತ ಕೆಪಾಸಿಟಿಯನ್ನ ಹೊಂದಿದೆ ಅಂತ ಹೇಳ್ಬೋದು. ಈಗ ಈ ಕಂಪನಿಗಳ ಪ್ರಸ್ತುತ ಕೆಪಾಸಿಟಿ ಮತ್ತೆ ವಿಸ್ತರಣಾ ಯೋಜನೆಗಳ ಬಗ್ಗೆ ನೋಡ್ಕೊಂಬರೋಣ. ಮೊದಲಿಗೆ ಶ್ರೀ ರೇಣುಕಾ ಶುಗರ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ತಿದೀವಿ. ಈ ಕಂಪನಿಯು ಪ್ರತಿದಿನ 1250 ಕಿಲೋ ಲೀಟರ್ ಒಂದು ಸಾಮರ್ಥ್ಯ ಏನಿದೆ ಅದನ್ನ ಹೊಂದಿದೆ. ಈ ಕಂಪನಿಯನ್ನ ನಾವು ನೋಡಿದಾಗ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಘಟಕದಲ್ಲಿ ಅಂದ್ರೆ ಸ್ಥಳದ ಪ್ರಯೋಜನವನ್ನ ಹೊಂದಿದೆ ಅಂತ ಹೇಳ್ಬೋದು. ಇನ್ನು 2 ಘಟಕಗಳು ಕೂಡ ಕಬ್ಬನ್ನ ಬೆಳೆಯುವ ಪ್ರದೇಶಗಳ ಹಾಸುಪಾಸಲ್ಲೇ ಇದೆ. ಮತ್ತೆ 2 ಪ್ರದೇಶಗಳಲ್ಲಿ ಇಂಧನದ ಬೇಡಿಕೆ ತುಂಬಾ ಸ್ಟ್ರಾಂಗ್ ಆಗಿದೆ ಕೂಡ. ಎರಡನೇ ಕಂಪನಿ ಬಲರಾಂಪುರದ ಒಂದು ಚಿನಿ ಮಿಲ್ಸ್. ಈ ಕಂಪನಿಯು 1050 KLPD ಒಂದು ಸ್ಥಾಪಿತ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಈ ಕಂಪನಿಯ ಘಟಕಗಳನ್ನ ನೀವು ತುಂಬಾ ಕ್ಲೋಸ್ ಆಗಿ ನೋಡೋದಾದ್ರೆ ಅಂದ್ರೆ ಪ್ರಾಥಮಿಕವಾಗಿ ಭಾರತದ ಅತಿ ದೊಡ್ಡ ಕಬ್ಬನ್ನ ಉತ್ಪಾದಿಸೋ ರಾಜ್ಯವಾದ ಉತ್ತರ ಪ್ರದೇಶದಲ್ಲೇ ಇರೋದು. ಮೂರನೇ ಕಂಪನಿ ತ್ರಿವೇಣಿ ಇಂಜಿನಿಯರಿಂಗ್. ಇದು 860 KLPD ಸ್ಥಾಪಿತ ಸಾಮರ್ಥ್ಯವನ್ನ ಹೊಂದ್ಕೊಂಡಿದೆ. ಕಂಪನಿಯ ಘಟಕಗಳನ್ನ ನೀವು ನೋಡೋದಾದ್ರೆ ಈ ಒಂದು ಕಬ್ಬು ಆಧಾರಿತ ಅಂತ ಏನ್ ಹೇಳ್ತೀವಿ, ಹಾಗೆ ಒಂದು ಧಾನ್ಯ ಆಧಾರಿತ ಗ್ರೇನ್ ಬೇಸ್ಡ್ ಈ ಒಂದು ಫೀಡ್ ಸ್ಟಾಕ್ ನಿಂದ ಎಥನಾಲ್ ನ ಉತ್ಪಾದಿಸಬಹುದು. ಕಂಪನಿಯ ಅಂದ್ರೆ 1100 KLPD ವರೆಗೆ ವಿಸ್ತರಣಾ ಯೋಜನೆಯನ್ನ ಕೂಡ ರೂಪಿಸುತ್ತೆ. ಇದರಿಂದ ಕಬ್ಬಿನ ಪೂರೈಕೆ ಅಂದ್ರೆ ಸಪ್ಲೈ ಏನಿರುತ್ತೆ ಇದು ಏರಿಳಿತಗಳು ಆದ್ರೂ ಕೂಡ ನಿಭಾಯಿಸಬಹುದು. ಆ ರೀತಿ ಸಾಧ್ಯ ಆಗೋದಕ್ಕೆ ಆಪರ್ಚುನಿಟಿ ಸಹ ಕೊಟ್ಟಿದ್ದಾರೆ. ನಾಲ್ಕನೇ ಕಂಪನಿ ದಾಲ್ಮಿಯಾ ಭಾರತ್ ಶುಗರ್. ಈ ಕಂಪನಿ 850 KLPD ಸ್ಥಾಪಿತ ಸಾಮರ್ಥ್ಯವನ್ನ ಹೊಂದಿದೆ. ಮತ್ತೆ 950 KLPD ವರೆಗೆ ಈ ವಿಸ್ತರಣಾ ಯೋಜನೆಯನ್ನು ಕೂಡ ಹೊಂದ್ಕೊಂಡಿದೆ. ಈ 4 ಕಂಪನಿಗಳ ಒಟ್ಟು ಈ ಒಂದು ಸ್ಥಾಪಿತ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ ಇದು ಸುಮಾರು 4200 KLPD ಆಗಿದೆ. ಇದು ಭಾರತದ ಒಟ್ಟು ಎಥನಾಲ್ ಉತ್ಪಾದನೆಯ ಸುಮಾರು 25% ಆಗಿರೋದು. ಆದ್ರೆ ಕೇವಲ ಸ್ಥಾಪಿತ ಕೆಪಾಸಿಟಿ ಇದ್ರೆ ಸಾಕಾಗಲ್ಲ. ಎಥನಾಲ್ ಉತ್ಪಾದನೆಯ ನಿರ್ಧಾರದ ಮೇಲೆ ನಾವು ಪರಿಣಾಮ ಬೀಳೋ ಈ 3 ಬೆಲೆ ಅಂದ್ರೆ ಒಂದು ಪ್ರೈಸಿಂಗ್ ಪಾಯಿಂಟ್ಸ್ ಗಳು ಸಹ ಇದೆ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಹೇಳ್ಬೋದು. ಈಗ ಸಕ್ಕರೆಯ ಕನಿಷ್ಠ ಮಾರಾಟ ಬೆಲೆ ಆಗಿರುತ್ತೆ ಮತ್ತೆ ಎಥನಾಲ್ ಬೆಲೆಗಳು ಕೂಡ ಅದು ತುಂಬಾ ಫಿಕ್ಸ್ಡ್ ಆಗಿರ್ಬೇಕು. ಈಗ ಈ 3 ಅಂಶಗಳ ಪರಿಣಾಮ ಯಾವ್ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಹೇಳ್ತೀವಿ ಅಂದ್ರೆ FRP. ಸರ್ಕಾರ ಏನ್ ಮಾಡುತ್ತೆ 2025 ಮತ್ತೆ 26ಕ್ಕೆ ಕಬ್ಬಿನ FRP ಅನ್ನ ಪ್ರತಿ ಕ್ವಿಂಟಲ್ಗೆ 355 ರೂಪಾಯಿಗಳಿಗೆ ನಿಗದಿಪಡಿಸಿದ್ದಾರೆ. ಇದು 2024 ಮತ್ತೆ 25ರ 344 ರೂಪಾಯಿಗಳಿಗಿಂತ 4.41% ಹೆಚ್ಚು. FRP ಅಂತಂದ್ರೆ ಕಬ್ಬಿನ ಕನಿಷ್ಠ ಬೆಲೆ. ಇದನ್ನ ಸಕ್ಕರೆ ಉತ್ಪಾದನೆ ಕಂಪನಿಗಳು ಏನ್ ಮಾಡುತ್ತೆ, ಸಕ್ಕರೆ ರೈತರಿಗೆ ಪಾವತಿಸುತ್ತೆ ಅಂದ್ರೆ ಪೇ ಮಾಡ್ತಾರೆ. ಇದು ಸಕ್ಕರೆ ಕಂಪನಿಗಳಿಗೆ ಇನ್ಪುಟ್ ಕಾಸ್ಟ್ ಕೂಡ ಆಗಿರತ್ತೆ. ಎರಡನೇ ಅಂಶ ಕನಿಷ್ಠ ಮಾರಾಟ ಬೆಲೆ ಅಂದ್ರೆ MSP ಅಂತ ಹೇಳ್ತೀವಿ. ಇದು ಸಕ್ಕರೆ ಕಂಪನಿಗಳ ಆದಾಯದ ಕಡಿಮೆ ತುಂಬಾ ಮಿತಿಯಾಗಿರ್ಬೋದು. ಇನ್ನು ಕಂಪನಿಗಳು ಏನ್ ಮಾಡುತ್ತೆ, ಸಾಮಾನ್ಯವಾಗಿ ಈ ಬೆಲೆಯ ಸುತ್ತಮುತ್ತಲೇ ತಮ್ಮ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ. ಈ ಬೆಲೆಗಿಂತ ಹೆಚ್ಚು ಬೆಲೆ ಹೆಚ್ಚಿದ್ರು ಅಂತ ಅನ್ಕೊಳ್ಳಿ, ಆಗ ಕಂಪನಿಗಳ ಉತ್ಪನ್ನಗಳನ್ನ ತಮ್ಮ ಈ ಒಂದು ಕಾಂಪಿಟೇಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗಿಂತ ಕಡಿಮೆ ಅಟ್ರಾಕ್ಟ್ ಆಗುತ್ತೆ. ಇನ್ನು ಸಕ್ಕರೆಯ MSP ನೀವು ನೋಡೋದಾದ್ರೆ ಫೆಬ್ರವರಿ 2019 ಅಂದ್ರೆ 31 ರೂಪಾಯಿ ಪ್ರತಿ ಕಿಲೋದಿಂದ ಬದಲಾಗೇ ಇಲ್ಲ. ಅಂದ್ರೆ ಸರ್ಕಾರ ಏನ್ ಮಾಡ್ತು, ಸಕ್ಕರೆ ಕಂಪನಿಗಳ ಇನ್ಪುಟ್ ಕಾಸ್ಟ್ ಗಳನ್ನ ಹೆಚ್ಚಿಸಿದೆ, ಆದ್ರೆ ಅವುಗಳ ಆದಾಯದ ಮೂಲಗಳನ್ನ ಜೊತೆಗೆ ಅಪ್ಡೇಟ್ ಮಾಡೇ ಇಲ್ಲ. ಇದರಿಂದ ಕಂಪನಿಗಳ ಮಾರ್ಜಿನ್ಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಮೂರನೇ ಅಂಶ ಎಥನಾಲ್ ಬೆಲೆಗಳು. ನಾನು ಹೇಳ್ದ ಹಾಗೆ
ಹಾಗೆ ಸರ್ಕಾರ ಗ್ರೇಡ್ ಆಧಾರದ ಮೇಲೆ ಎಥನಾಲ್ನ ಬೆಲೆಗಳನ್ನ ಫಿಕ್ಸ್ ಮಾಡ್ತಾರೆ. ಇದರಿಂದ ಕಂಪನಿಗಳ ಆದಾಯದ ಬೆಲೆ ಮಿತಿಗಳು ಕೂಡ ಅವಾಗವಾಗ ಬಿದ್ದೋಗುತ್ತೆ. ಈ ಮೂರು ಅಂಶಗಳಿಂದಾಗಿ ಸಕ್ಕರೆ ಕಂಪನಿಗಳ ಮಾರ್ಜಿನ್ಸ್ ಮೇಲೆ ನಿರಂತರ ಪ್ರೆಷರ್ ಇದ್ದೇ ಇರುತ್ತೆ. ಕರೆಂಟ್ಲಿ ನಾವು ನೋಡೋದಾದ್ರೆ FRP ರೇಟ್ಸ್ಗಳಲ್ಲಿ ಕಂಪನಿಗಳು ಪ್ರತಿ ಟನ್ಗೆ ಅಂದ್ರೆ ಕಬ್ಬಿಗೆ 3,550 ರೂಪಾಯಿಗಳನ್ನ ಪೇ ಮಾಡಬೇಕಾಗತ್ತೆ. ಮತ್ತೆ ಪ್ರತಿ ಟನ್ ಕಬ್ಬಿನಿಂದ ಅಂದ್ರೆ ಕಂಪನಿ ಏನ್ ಮಾಡುತ್ತೆ, 250ರಿಂದ 300 kg ಸಕ್ಕರೆಯನ್ನ ಉತ್ಪಾದಿಸಬಹುದು ಅಥವಾ 60ರಿಂದ 80 ಲೀಟರ್ ಎಥನಾಲ್ ಅನ್ನು ಕೂಡ ಉತ್ಪಾದಿಸಬಹುದು. ಸಕ್ಕರೆ ಉತ್ಪಾದನೆಯಿಂದ ಕಂಪನಿ ಪ್ರತಿ ಟನ್ಗೆ 7,750 ರೂಪಾಯಿಗಳಿಂದ 9,300 ರೂಪಾಯಿಗಳವರೆಗೂ ಕೂಡ ಗಳಿಸ್ತಾರೆ. ಜೊತೆಗೆ ಕಂಪನಿ ಏನ್ ಮಾಡುತ್ತೆ, ವಿದ್ಯುತ್ ಉತ್ಪಾದನೆಗೆ ಅಂದ್ರೆ ನಾವು ಬಗಾಸೆ ಅಂತ ಹೇಳ್ತೀವಿ, ಅಂದ್ರೆ ಕಬ್ಬಿನ ನಾರು ಕೂಡ ಸಿಗತ್ತೆ ಅಂತ. ಎಥನಾಲ್ ಉತ್ಪಾದನೆಯಿಂದ ಕಂಪನಿ ಪ್ರತಿ ಟನ್ ಕಬ್ಬಿನಿಂದ ನೀವು ನೋಡೋದಾದ್ರೆ 3,936 ರೂಪಾಯಿಗಳಿಂದ 5,248 ರೂಪಾಯಿಗಳವರೆಗೂ ಕೂಡ ಗಳಿಸಬಹುದು. ಅಂದ್ರೆ ಸದ್ಯಕ್ಕೆ ಕಂಪನಿಗಳಿಗೆ ಸಕ್ಕರೆ ಉತ್ಪಾದನೆ ಹೆಚ್ಚು ಲಾಭದಾಯಕ ಆಗಿದೆ. ಆದ್ರೆ ಸರ್ಕಾರ ಏನ್ ಮಾಡ್ತಿದೆ, ಎಥನಾಲ್ ಉತ್ಪಾದನೆಯನ್ನ ಸಪೋರ್ಟ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂತ ಸಕ್ಕರೆ ಉತ್ಪಾದನೆಗಿಂತ ಹೆಚ್ಚು ಲಾಭದಾಯಕವನ್ನಾಗೂ ಕೂಡ ಮಾಡಬಹುದು. ಆದ್ರೆ ಸರ್ಕಾರ ಎಥನಾಲ್ ಉತ್ಪಾದನೆಗೆ ಹೆಚ್ಚು ಗಮನ ಹರಿಸೋದಕ್ಕೂ ಕೂಡ ಬಯಸ್ತಾ ಇದೆ. ಇದಕ್ಕೋಸ್ಕರ ಕಬ್ಬನ್ನ ಸಕ್ಕರೆ ಉತ್ಪಾದನೆಯಲ್ಲಿ ಬಳಸೋದು ಒಂದು ಸೀಮಿತಗೊಳಿಸೋ ಹಾಗೆ ಅಂಶವನ್ನಾಗೂ ಕೂಡ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡುತ್ತೆ, ಕಬ್ಬಿನ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಧಾನ್ಯ ಆಧಾರಿತ ಈ ಒಂದು ಡಿಸ್ಟಿಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಗ್ರೇನ್ ಬೇಸ್ಡ್ ಡಿಸ್ಟಿಲೇಷನ್ ಮೇಲೂ ಕೂಡ ಗಮನ ಹರಿಸುತ್ತೆ. ಹಾಗೇನೆ ಸರ್ಕಾರ 2024 ಮತ್ತೆ 25 ಮತ್ತೆ 2025 ಮತ್ತೆ 26ಕ್ಕೆ 52 ಲಕ್ಷ ಈ ಒಂದು ಮೆಟ್ರಿಕ್ ಟನ್ ಅಕ್ಕಿಯನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಇದರಿಂದ ಎಥನಾಲ್ ಉತ್ಪಾದನೆಗೆ ಹಂಚಿಕೆ ಮಾಡಿದೆ. ಇದರಿಂದ ಎಥನಾಲ್ ಉತ್ಪಾದನೆಯ ಒಂದು ಫೀಡ್ ಸ್ಟಾಕ್ ಅಂದ್ರೆ ಈ ಒಂದು ರಾ ಮೆಟೀರಿಯಲ್ಸ್ ಗಳನ್ನ ನೀವು ನೋಡೋದಾದ್ರೆ ಬಫರ್ ಆಗಿ ಸೃಷ್ಟಿಯಾಗತ್ತೆ. ಇದರಿಂದ ಕಬ್ಬಿನ ಮೇಲಿನ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗತ್ತೆ. ನೋಡಿ, ಇದೆಲ್ಲದರ ನಡುವೆನೂ ಕೂಡ ಸರ್ಕಾರ ಏನ್ ಮಾಡ್ತಿದೆ, ಗ್ರೇನ್ ಬೇಸ್ಡ್ ಡಿಸ್ಟಿಲರೀಸ್ ಅಂತ ಏನ್ ಹೇಳ್ತೀವಿ, ಇದ್ರ ಮೇಲೆ ಹೆಚ್ಚಾಗಿ ಗಮನವನ್ನ ಹರಿಸ್ತಾ ಇದೆ. ಭಾರತದ 1,810 crores ಲೀಟರ್ ಅನ್ನ ನೀವು ನೋಡೋದಾದ್ರೆ ಎಥನಾಲ್ ಉತ್ಪಾದನೆ ಸಾಮರ್ಥ್ಯದಲ್ಲಿ 816 crores ಲೀಟರ್ಗಳು ಮೊಲಾಸಸ್ ಆಧಾರಿತ ಆಗಿದೆ. ಇನ್ನು 136 crores ಲೀಟರ್ಗಳು ಒಂದು ಡ್ಯುಯಲ್ ಫೀಡ್ ಸಾಮರ್ಥ್ಯವನ್ನ ಹೊಂದ್ಕೊಂಡಿದೆ, ಅಂದ್ರೆ ಧಾನ್ಯ ಮತ್ತೆ ಮೊಲಾಸಸ್ ಎರಡನ್ನೂ ಕೂಡ ಬಳಸಬಹುದು. ಇನ್ನೊಂದ್ ಕಡೆ 858 crores ಲೀಟರ್ಗಳು ಗ್ರೇನ್ ಬೇಸ್ಡ್ ಸಾಮರ್ಥ್ಯವನ್ನ ಹೊಂದಿದೆ, ಅಂದ್ರೆ ಈ ಒಂದು ಗ್ರೇನ್ ಬೇಸ್ಡ್ ಮೊಲಾಸಸ್ ಒಟ್ಟು ಕೆಪಾಸಿಟಿಯನ್ನ ನೀವು ನೋಡಿದಾಗ 51% ರಷ್ಟು ಕೊಡುಗೆಯನ್ನ ಕೊಡೋದು. ಇನ್ನೊಂದ್ ಕಡೆ ಕೇವಲ ಸಕ್ಕರೆ ಉತ್ಪಾದನೆಯ ಅಂದ್ರೆ ಜೊತೆಗಿನ ಸ್ಪರ್ಧೆ ಮಾತ್ರ ಅಲ್ಲ, ಕಬ್ಬು ಆಧಾರಿತ ಎಥನಾಲ್ ಅಂತ ಏನ್ ಹೇಳ್ತೀವಿ, ಇದರ ಉತ್ಪಾದನೆಯಲ್ಲೂ ಕೂಡ ಇನ್ನೊಂದು ಚಾಲೆಂಜ್ ಇದೆ, ಅದು ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್. 1 kg ಸಕ್ಕರೆ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಕಬ್ಬು ಸಂಸ್ಕರಣೆಯಲ್ಲಿ 1,500ಗಿಂತ 2,000 ಲೀಟರ್ ನೀರ್ ಬೇಕಾಗತ್ತೆ. ಅದೇ ಕಬ್ಬಿನಿಂದ ಎಥನಾಲ್ ಉತ್ಪಾದನೆ ಮಾಡಬೇಕು ಅಂತಂದ್ರೆ 2,500ಇಂದ 3,000 ಲೀಟರ್ ನೀರ್ ಬೇಕಾಗತ್ತೆ. ಅಂದ್ರೆ ಒಂದ್ಸಲ ಯೋಚನೆ ಮಾಡಿ, ಎಥನಾಲ್ ಉತ್ಪಾದನೆಯಿಂದ ಹತ್ತಿರದ ಪ್ರದೇಶಗಳು ಯಾವ್ದೆಲ್ಲ ಇರತ್ತೆ ಅವುಗಳ ನೀರಿನ ಪೂರೈಕೆಯ ಮೇಲೆ ಕಂಟಿನ್ಯೂಸ್ ಆಗಿ ಪ್ರೆಷರ್ ಬೀಳತ್ತೆ. ಇನ್ನು ಮಹಾರಾಷ್ಟ್ರವನ್ನ ನೀವು ನೋಡಿ, ಭಾರತದ 2ನೇ ಅತಿ ದೊಡ್ಡ ಕಬ್ಬನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ. ಈ ರಾಜ್ಯ ಎಥನಾಲ್ನ ದೊಡ್ಡ ಉತ್ಪಾದಕನೂ ಕೂಡ ಹೌದು. ಕಬ್ಬಿನ ಜೊತೆಗೆ ಹತ್ತಿ ಕೂಡ ಅಂದ್ರೆ ಮಹಾರಾಷ್ಟ್ರದ ಒಂದು ಪ್ರಮುಖ ಬೆಳೆ ಅಂತ ಹೇಳ್ಬೋದು. ಹತ್ತಿಗೆ ಸಕ್ಕರೆಗಿಂತಲೂ ಹೆಚ್ಚು ನೀರು ಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ಕಬ್ಬು ಮತ್ತೆ ಹತ್ತಿಯ ಹೆಚ್ಚು ಉತ್ಪಾದನೆಯಿಂದನೇ 60% ಈ ಒಂದು ಜಿಲ್ಲೆಗಳ ಗ್ರೌಂಡ್ ವಾಟರ್ ಅತಿಯಾಗಿ ಎಕ್ಸ್ಪ್ಲಾಯ್ಟ್ ಅಂದ್ರೆ ಹಾಳಾಗೋಗಿದೆ. ನಾವು ಇತ್ತೀಚೆಗೆ ಭಾರತದ ಹತ್ತಿ ಉದ್ಯಮವನ್ನ ನೋಡೋದಾದ್ರೆ ಅಥವಾ ಭಾರತದ ಈ ಒಂದು ಇಂಪೋರ್ಟ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಟ್ಯಾಕ್ಸ್ ಆಗಿರ್ಬೋದು, ಇದರ ಎಲ್ಲ ಒಂದು ವಿನಾಯಿತಿಯ ಕಾರಣದಿಂದ ಪರಿಣಾಮ ಜಾಸ್ತಿಯಾಗಿ ಏನಾಗುತ್ತೆ, ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡಿದೀವಿ, ಅದನ್ನ ಸಮಯ ಸಿಕ್ಕಾಗ ನೋಡ್ಕೊಂಡು ಬನ್ನಿ. ಈಗ ಪ್ರಸ್ತುತ ಟಾಪಿಕ್ಗೆ ಬರೋಣ. ನೋಡಿ, ಕರ್ನಾಟಕ ಕೂಡ ಒಂದು ಪ್ರಮುಖ ಕಬ್ಬನ್ನ ಬೆಳೆಯುವ ರಾಜ್ಯ ಅಲ್ವಾ, ಹಾಗೆ ಇದೇ ರೀತಿಯ ಚಾಲೆಂಜಸ್ ಗಳನ್ನು ಕೂಡ ಇದು ಎದುರಿಸ್ತಾ ಇದೆ. ಈ ಪ್ರದೇಶಗಳಲ್ಲಿ ನೀರಿನ ಕೊರತೆ ಈಗಾಗಲೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಥನಾಲ್ ಉತ್ಪಾದನೆಯನ್ನ ಹೆಚ್ಚೋದ್ರಿಂದ ಈ ಪ್ರದೇಶಗಳ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ಬೋದು. ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ, ಡ್ರಿಪ್ ಇರಿಗೇಷನ್. ಡ್ರಿಪ್ ಇರಿಗೇಷನ್ ವಿಧಾನದಿಂದ 23ರಿಂದ 31% ನೀರಿನ ಬಳಕೆಯನ್ನ ಕಡಿಮೆ ಮಾಡಬಹುದು. ಇನ್ನೊಂದ್ ಕಡೆ ಕಬ್ಬಿನ ಉತ್ಪಾದನೆಯನ್ನು ಸಹ ಜಾಸ್ತಿ ಮಾಡಬಹುದು. ಆದ್ರೆ ಡ್ರಿಪ್ ಇರಿಗೇಷನ್ ಅನ್ನ ಸ್ಥಾಪಿಸೋದಕ್ಕೆ ಬಹಳಷ್ಟು ಕ್ಯಾಪಿಟಲ್ ಅಂದ್ರೆ ಬಂಡವಾಳ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಮತ್ತೆ ಅನೇಕ ರೈತರಿಗೆ ಈ ವಿಧಾನಕ್ಕೆ ಸಂಬಂಧಿಸಿರೋ ಹಾಗೆ ತಾಂತ್ರಿಕ ಜ್ಞಾನ ಅಂದ್ರೆ ಟೆಕ್ನಾಲಜಿ ಒಂದು ನಾಲೆಜ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಇಲ್ಲ. ಅದಕ್ಕೋಸ್ಕರನೇ ಈ ವಿಧಾನವನ್ನ ಅಳವಡಿಸ್ಕೊಳ್ಳೋದಕ್ಕೆ ಇನ್ನು ನಮ್ಗೆ ಸೂಕ್ತವಾದ ಒಂದು ಮಾಧ್ಯಮ ಇದೆ ಅಂತ ಹೇಳೋದಕ್ಕೆ ಬರಲ್ಲ. ನೋಡಿ, ಕಬ್ಬು ಮತ್ತೆ
ಎಥನಾಲ್ ಉತ್ಪಾದನೆನ ನೀವು ನೋಡಿದಾಗ ಈ ಭಾಗದ ಪರಿಸ್ಥಿತಿ ಇನ್ನೂ ಸ್ವಲ್ಪ ಕೆಟ್ಟದಾಗಿದೆ. ಈಗ ಅದ್ರ ಬಗ್ಗೆ ಅಂದ್ರೆ ಈ ಒಂದು ಉದ್ಯಮದ ಮಾರುಕಟ್ಟೆ ಮತ್ತೆ ಕಸ್ಟಮರ್ಸ್ ಯಾವ ರೀತಿ ಒಂದು ಭಾಗವನ್ನ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸರ್ಕಾರದ ಸೆಪ್ಟೆಂಬರ್ 1 ಅಂದ್ರೆ ಏನ್ ನಿರ್ಧಾರ ತಗೊಂಡಿದ್ರು ಅಲ್ವಾ, ಅದು ಮಾರ್ಕೆಟ್ಸ್ ಮೇಲೆ ಹಾಗೆ ಕಸ್ಟಮರ್ಸ್ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಈ ನಿರ್ಧಾರ ಪ್ರಕಟಣೆ ಆದ ತಕ್ಷಣ ಅಂದ್ರೆ ಈ ಹಣಕಾಸು ಮಾರ್ಕೆಟ್ಸ್ ಅಂತ ಏನ್ ಹೇಳ್ತೀವಿ ಅದು ರೆಸ್ಪಾಂಡ್ ಮಾಡೋದಕ್ಕೆ ಶುರುವಾಯಿತು. ನಾನು ಹೇಳ್ದ ಹಾಗೆ ಬಲರಾಂಪುರ ಚಿನಿ ಮಿಲ್ಸ್ ಮತ್ತೆ ಇತರ ಸಕ್ಕರೆ ಶೇರ್ಸ್ ಗಳನ್ನ ನೀವು ನೋಡೋದಾದ್ರೆ ಈ ಬೆಲೆಗಳು ನೆಕ್ಸ್ಟ್ ಡೇನೆ 20% ಹೆಚ್ಚಾಗೋಯ್ತು. ಎಥನಾಲ್ ಉತ್ಪಾದನೆ ಮೇಲಿನ ಈ ಒಂದು ರಿಸ್ಟ್ರಿಕ್ಷನ್ಸ್ ತೆಗೆದು ಹಾಕೋದ್ರಿಂದ ಕಂಪನಿಗಳಿಗೆ ಫ್ಲೆಕ್ಸಿಬಿಲಿಟಿ ಏನೋ ಸಿಗತ್ತೆ. ಆದ್ರೆ ಕಂಪನಿಗಳು ಈಗ ಮಾರ್ಕೆಟ್ಸ್ ನ ಒಂದು ಸಿಚುವೇಶನ್ ನೀವು ನೋಡೋದಾದ್ರೆ ಇದರ ಒಂದು ಅಂಶಗಳ ಆಧಾರದ ಮೇಲೆ ಸಕ್ಕರೆ ಮತ್ತೆ ಎಥನಾಲ್ ಉತ್ಪಾದನೆಯ ನಡುವೆ ತಮ್ಮ ಒಂದು ಪ್ರೊಡಕ್ಷನ್ ಮಿಕ್ಸ್ ಅನ್ನು ಕೂಡ ಬದಲಾಯಿಸಬಹುದು. E20 ಬಳಕೆಯನ್ನ ತಡೆಯೋ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದ ನಂತರ ಅಂದ್ರೆ ಕಾರಣ ಏನಿದೆ ಅಲ್ವಾ, ಅದು ಕಂಪನಿಗಳು ಏನ್ ಮಾಡ್ತಿದೆ ಈಗ ರೆಗ್ಯುಲೇಟರಿ ಅನ್ಸರ್ಟನಿಟಿಯನ್ನು ಕೂಡ ಎದುರಿಸೋದಿಲ್ಲ. ಕಂಪನಿಗಳು ಈಗ ಸರ್ಕಾರದ E20 ಗುರಿಗಳನ್ನ ಪೂರೈಸೋದಕ್ಕೆ ಎಥನಾಲ್ ಬ್ಲೆಂಡಿಂಗ್ ಮೇಲೆ ಗಮನ ಹರಿಸಬಹುದು. ತ್ರಿವೇಣಿ ಇಂಜಿನಿಯರಿಂಗ್ ನಂತಹ ಕೆಲವು ಕಂಪನಿಗಳು ಮಲ್ಟಿ ಫೀಡ್ ಸ್ಟಾಕ್ ಈ ಒಂದು ಕೆಪಾಬಲ್ ಫೆಸಿಲಿಟೀಸ್ ಗಳಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಈ ಕಂಪನಿಗಳಿಗೆ ಎಥನಾಲ್ ಬ್ಲೆಂಡಿಂಗ್ ನ ಪ್ರಯೋಜನ ಖಂಡಿತವಾಗ್ಲೂ ಸಿಗಬಹುದು ಮತ್ತೆ ಕಬ್ಬಿನ ಏರಿಳಿತದಿಂದ ರಕ್ಷಣೆ ಕೂಡ ಸಿಗತ್ತೆ. ಹಾಗಾಗಿ ಸಕ್ಕರೆ ಕಂಪನಿಗಳಿಗೆ ಈ ರೂಲಿಂಗ್ ಇಂದ ಲಾಭ ಸಿಗಬಹುದು. ಆದ್ರೆ ಗ್ರಾಹಕರಿಗೆ ಪರಿಸ್ಥಿತಿ ಬೇರೆನೇ ಇದೆ. E20 ಜಾರಿಯಾದ ನಂತರ ಎಥನಾಲ್ ನ ಮುಕ್ತ ಪೆಟ್ರೋಲ್ ಅಂದ್ರೆ ಈ ಒಂದು ಎಥನಾಲ್ ಫ್ರೀ ಪೆಟ್ರೋಲ್ ಅಂತ ಹೇಳ್ತೀವಿ ಅದು ಸಿಗೋದು ಕೂಡ ನಿಂತು ಹೋಗುತ್ತೆ. ಹೊಸ BSVI ಕಂಪ್ಲೇಂಟ್ ವಾಹನಗಳ ಬಗ್ಗೆ ಹೇಳೋದಾದ್ರೆ ಇವು ಯಾವುದೇ ಮಾರ್ಪಾಡು ಇಲ್ಲದೆ E20 ಇಂಧನಗಳನ್ನ ನಿಭಾಯಿಸಬಹುದು. ಕೆಲವು ಹೊಸ ವಾಹನಗಳ ಇಂಜಿನ್ಗಳಿಗೆ ಎಥನಾಲ್ ನ ಬ್ಲೆಂಡಿಂಗ್ ನಿಂದ ಪ್ರಯೋಜನ ಕೂಡ ಸಿಗಬಹುದು. ಆದ್ರೆ ಈ ಪ್ರಯೋಜನಗಳು ಕೇವಲ ಈ ಹೊಸ ವಾಹನಗಳಿಗೆ ಮಾತ್ರ ಇರತ್ತೆ. ಕೆಲವು ಹಳೆಯ ವಾಹನಗಳಿಗೆ ಎಥನಾಲ್ ಬ್ಲೆಂಡೆಂಟ್ ಅಂದ್ರೆ ಪೆಟ್ರೋಲ್ ಬಳಸೋದಕ್ಕೆ ರಬ್ಬರ್ ಘಟಕಗಳನ್ನ ಅಪ್ಗ್ರೇಡ್ ಮಾಡಲೇಬೇಕಾಗತ್ತೆ. ಹಾಗೇನೆ ಈ ವಾಹನಗಳಿಗೆ ಅಂದ್ರೆ ವೆಹಿಕಲ್ಸ್ ಗಳಿಗೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಬಳಸೋದ್ರಿಂದ ಅವುಗಳ ಮೈಲೇಜ್ ಮೇಲೂ ಕೂಡ ಪರಿಣಾಮ ಬೀಳತ್ತೆ. ಈ ಚಾಲೆಂಜಸ್ ಗಳ ಹೊರತಾಗಿನೂ ಕೂಡ ಎಥನಾಲ್ ಬ್ಲೆಂಡಿಂಗ್ ಮತ್ತೆ ಉತ್ಪಾದನೆಯ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಥನಾಲ್ ಬ್ಲೆಂಡಿಂಗ್ ನಿಂದ ಪೆಟ್ರೋಲ್ ಬಳಕೆ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಒಂದು ಕ್ರೂಡ್ ಆಯಿಲ್ ಇಂಪೋರ್ಟ್ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗ್ಬೋದು. ಹಾಗೇನೆ ಈ ಒಂದು ಇಂಪೋರ್ಟ್ ಬಿಲ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಸೇವಿಂಗ್ ಸಹ ಸುಧಾರಿಸಬಹುದು. ಎಥನಾಲ್ ಬ್ಲೆಂಡಿಂಗ್ ಮೂಲದ ಅಂದ್ರೆ ಈ ಒಂದು ಕಳೆದ 11 ವರ್ಷಗಳಲ್ಲಿ 1.44 lakhs crore ರೂಪಾಯಿಗಳ ಫಾರಿನ್ ಎಕ್ಸ್ಚೇಂಜ್ ಸೇವಿಂಗ್ಸ್ ಜನರೇಟ್ ಆಗಿದೆ. ಇನ್ನು ಎಥನಾಲ್ ಬ್ಲೆಂಡಿಂಗ್ ನಿಂದ CO2 ಈ ಒಂದು ಎಮಿಷನ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ 736 lakhs ಅಂದ್ರೆ ಮೆಟ್ರಿಕ್ ಟನ್ಸ್ ಗಳಷ್ಟು ಇಳಿಕೆ ಆಗಿದೆ. ಇನ್ನು ಸೆಕೆಂಡ್ ಜನರೇಷನ್ ನಾವು ನೋಡೋದಾದ್ರೆ ಎಥನಾಲ್ ಕೂಡ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬೋದು. ಸೆಕೆಂಡ್ ಜನರೇಷನ್ ನಲ್ಲಿ ಎಥನಾಲ್ ಈ ಒಂದು ಉತ್ಪಾದಿಸೋದಕ್ಕೆ ಅಕ್ಕಿ ಹುಲ್ಲಿನಂತಹ ಈ ಒಂದು ಕೃಷಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಅಗ್ರಿಕಲ್ಚರ್ ಅನ್ನು ಕೂಡ ನಾವು ಬಳಸಲಾಗತ್ತೆ. ಇದರಿಂದ ಕಬ್ಬು ಆಧಾರಿತ ಎಥನಾಲ್ ಉತ್ಪಾದನೆಯಲ್ಲಿ ಸಕ್ಕರೆ ಉತ್ಪಾದನೆಯನ್ನು ನೀವು ನೋಡೋದಾದ್ರೆ ಅದರ ಒಂದು ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಮತ್ತೆ ನೀರಿನ ಅತಿಯಾದ ಬಳಕೆಯ ಒಂದು ಸಮಸ್ಯೆ ಸಹ ಪರಿಹಾರ ಆಗತ್ತೆ. ಇನ್ನು ಇಂಡಿಯನ್ ಆಯಿಲ್ ನ ನೀವು ತಗೊಳ್ಳೋದಾದ್ರೆ ಪಾಣಿಪತ್ ನಲ್ಲಿ ಒಂದು 100 KLPD ಸೆಕೆಂಡ್ ಜನರೇಷನ್ ಎಥನಾಲ್ ಘಟಕವನ್ನು ಕೂಡ ಸ್ಥಾಪನೆ ಮಾಡಬಹುದು. ಆದ್ರೆ ಸೆಕೆಂಡ್ ಜನರೇಷನ್ ಎಥನಾಲ್ ಉತ್ಪಾದನೆಯ ಒಂದು ಟೆಕ್ನಾಲಜಿ ಸಾಕಷ್ಟು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರುತ್ತೆ. ಇದರ ಉತ್ಪಾದನೆಯ ಒಂದು ಪ್ರಕ್ರಿಯೆನ ನೀವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಸೂಕ್ಷ್ಮವಾಗಿರುತ್ತೆ ಅನ್ಸುತ್ತೆ. ಈ ಕಟ್ಟಡದ ಕಾಸ್ಟ್ಗಳು 3-4 ಪಟ್ಟು ಹೆಚ್ಚಾಗಿರುತ್ತೆ. ಅಂದ್ರೆ ಅವುಗಳ ಸಂಪೂರ್ಣ ಅಳವಡಿಕೆಯಲ್ಲಿ ಇನ್ನು ಸಾಕಷ್ಟು ಚಾಲೆಂಜಸ್ ಇದೆ. ಈ ಸ್ಟೋರಿಯ ಅಪ್ಡೇಟ್ ನೀವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಸರ್ಕಾರದ ಎಥನಾಲ್ ಉತ್ಪಾದನೆ ಮೇಲಿನ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದು ಹಾಕೋದ್ರಿಂದ ಭಾರತದ ಈ ಒಂದು ಇಂಧನ ಉದ್ಯಮಕ್ಕೆ ಲಾಭವಾಗತ್ತಾ ಅಥವಾ ಇದು ಭಾರತದ ಸಕ್ಕರೆ ಉದ್ಯಮಕ್ಕೆ ಈ ಚಾಲೆಂಜಸ್ ಗಳನ್ನ ಸೃಷ್ಟಿ ಮಾಡತ್ತಾ? ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಡ್ಬೋದು. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.